ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಇರುವಂಥದ್ದು WRD AE ರಿಕ್ರೂಟ್ಮೆಂಟ್ ಕುರಿತು. ಓಕೆ, ಸಿಲೆಬಸ್ ಏನಿರ್ಬೋದು, ಕ್ವಾಲಿಫಿಕೇಶನ್ ಏನಿದೆ, ಏಜ್ ಲಿಮಿಟ್ ಎಷ್ಟಿರ್ಬೋದು ಎಂಬುದರ ಕುರಿತು ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬೇಸಿಕಲಿ ಇದು ಶೀಘ್ರದಲ್ಲಿ ಬರೋದಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ನೋಡಿ, ಶೀಘ್ರದಲ್ಲಿ ಎಂಬ ಪದಕ್ಕೆ ಈಗ ಒಂದು ನಿರ್ದಿಷ್ಟವಾಗಿ ಅರ್ಥವೇ ಉಳಿದಿಲ್ಲ. ಯಾಕಂದ್ರೆ ಶೀಘ್ರದಲ್ಲಿ ಅಂತ ತುಂಬಾ ಈ ತರ ಬರ್ತಾ ಇದೆ, ಬಟ್ ಯಾವುದೂ ಕೂಡ ಸರಿಯಾದ ಸಮಯಕ್ಕೆ ನೋಟಿಫಿಕೇಶನ್ಗಳು ಬರ್ತಾ ಇಲ್ಲ. ಅದು ನಿಮಗೂ ತಿಳಿದಿರುವಂತ ವಿಷಯ. ಓಕೆ, ನೋಡಿ, ಒಂದು ಗುಡ್ ನ್ಯೂಸ್ ಏನಂದ್ರೆ ಮಾರ್ಚ್ 27 ವರೆಗೂ ವೇಟ್ ಮಾಡಿ ಅಂತ ಗೌರ್ಮೆಂಟ್ ಅವರು ತಿಳಿಸ್ತಾ ಇದ್ದಾರೆ. ಅಲ್ಲಿವರೆಗೂ ವೇಟ್ ಮಾಡಿ, ಆ ನಂತರ ನೋಟಿಫಿಕೇಶನ್ಗಳು ಬರುವ ಸಾಧ್ಯತೆ ತುಂಬಾ ಇದೆ. ಓಕೆ, ಈಗ ನಾವು ಎಟ್ ಪ್ರೆಸೆಂಟ್ WRD AE ಕುರಿತು ತಿಳ್ಕೊಳ್ಳೋಣ ಏನಿದೆ ಅಂತ. ಓಕೆ, ನೋಡಿ, ಜಲಸಂಪನ್ಮೂಲ ಇಲಾಖೆ AE ನೇಮಕಾತಿ 2026 ಪ್ರಮುಖ ಮಾಹಿತಿಗಳನ್ನಷ್ಟೇ ನಾವು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇವೆ. ಡೀಟೇಲ್ ಆಗಿ ನೋಟಿಫಿಕೇಶನ್ ಬಂದ ನಂತರ ತಿಳ್ಕೊಳ್ಳೋಣ. ಓಕೆ, ನೋಡಿ, ಮುಂದಿನ 30 ದಿನ ಅಂತ ತಿಳಿಸ್ತಾ ಇದ್ದಾರೆ ಪ್ರಕ್ರಿಯೆ ಆರಂಭ ಅಂತ. ಬಟ್ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ 30 ದಿನನೇ ಆಗ್ತದೆ ಅಂತ, ಇನ್ನೂ ಹೆಚ್ಚು ಕೂಡ ಆಗಬಹುದು. ಓಕೆ, ಇದು ಡೇಟ್ ಕುರಿತು ಯಾವುದೇ ಒಂದು ಇಂಪಾರ್ಟೆನ್ಸ್ನ ಕೊಡ್ಲಿಕ್ಕೆ ಹೋಗಬೇಡಿ, ಬಟ್ ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ. ಓಕೆ, ಹುದ್ದೆಗಳು 240 ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಹುದ್ದೆಗಳ ಸಂಖ್ಯೆ. ಶೈಕ್ಷಣಿಕ ಅರ್ಹತೆ ನೋಡಿ, ಇದು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರಿ ಅನಿಸ್ತಾ ಇದೆ. ಓಕೆ, BE ಪದವಿ ಕಡ್ಡಾಯ. ಓಕೆ, ಡಿಪ್ಲೊಮಾದವರಿಗಲ್ಲ, ಇದು BE ಪದವಿ ಕಡ್ಡಾಯ. ಪರೀಕ್ಷಾ ಮಾದರಿಗಳಲ್ಲಿ ನೋಡಿ ಕೆಲವೊಂದು ಬದಲಾವಣೆಗಳಿವೆ. ಒಂದು ಸಾಮಾನ್ಯ ಜ್ಞಾನ ಏನಿದೆ ಈಗ MCQ ಮಾದರಿ ಆಗಿದೆ. ಮೊದಲು ವಿವರಣಾತ್ಮಕ ಇತ್ತಲ್ವಾ ಇದರಲ್ಲಿ, ಬಟ್ ಈಗ ಏನಿದೆ MCQ ಮಾದರಿ ಆಗಿದೆ. ತಾಂತ್ರಿಕ ಪತ್ರಿಕೆಗಳು ಏನಿದೆ ಇದನ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಫಸ್ಟ್ ನೋಟಿಫಿಕೇಶನ್ ಬರಲಿ, ಅವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬಿಕಾಸ್ ತುಂಬಾ ಚೇಂಜಸ್ಗಳನ್ನ ಮಾಡ್ತಾರೆ ನೋಟಿಫಿಕೇಶನ್ಗೂ ಮತ್ತು ಈಗ ಹೊರಡಿಸಿರುವ ರಾಜ್ಯಪತ್ರಕ್ಕೂ ಕೂಡ. ಓಕೆ, ಹಾಗಾಗಿ ಪತ್ರಿಕೆಗಳ ನೋಡಿ, ಬೇಸಿಕಲಿ ಏನು ಮಾಡಿ, ಪ್ರತಿ ಒಂದು ಜನರಲ್ ಸ್ಟಡೀಸ್ ಮತ್ತು ಸಿವಿಲ್ ಈ MCQsಗಳು, ಇದನ್ನ ಡೀಟೇಲ್ ಆಗಿ ಡೈಲಿ ಪ್ರಿಪ್ರೇಷನ್ನ ಮಾಡಿ. ಯಾವುದೇ ರೀತಿ ಚೇಂಜಸ್ ಬಂದರೂ ಕೂಡ ನೀವು ಅಡಾಪ್ಟ್ನ ಮಾಡ್ಕೊಳ್ಬೋದು ಮುಂದಿನ ದಿನಗಳಲ್ಲಿ. ಬಟ್ ಜನರಲ್ ಸ್ಟಡೀಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ MCQsನ ಆದಷ್ಟು ಸಾಲ್ವ್ ಮಾಡಿ, ದಟ್ ನಿಮಗೆ ನೆಕ್ಸ್ಟ್ ಚೆನ್ನಾಗಿ ಒಂದು ಜಾಬ್ನ ತೆಗೆದುಕೊಳ್ಳಿಕ್ಕೆ ತುಂಬ ಸಹಾಯಕ ಆಗುವಂಥದ್ದು. ವೇತನ ಶ್ರೇಣಿ ನೋಡ್ಬೋದು. ಆರಂಭಿಕ ಮೂಲ ವೇತನ ಏನಿದೆ 83,000 ಇದೆ. ಒಟ್ಟು ವೇತನ 1 ಲಕ್ಷಕ್ಕೂ ಅಧಿಕವಿದೆ, ಬಿಕಾಸ್ ಇದು WRD AE ಆಗಿರುವುದರಿಂದ. ಓಕೆ, ಇದೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಕೆಲಸಕ್ಕಾಗಿ ಹಿಂದೆ ಹೆಜ್ಜೆ ಇಡಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಶುಭ ದಿನ.